ಹಲೋ ಸ್ಟೂಡೆಂಟ್ಸ್, ಸೊ ಲಾಸ್ಟ್ ವಿಡಿಯೋಲಿ ನಾವು ಡೆಫಿನೆಟ್ ಇಂಟೆಗ್ರಲ್ ಇಂದ ಸಪೋಸ್ ಲಿಮಿಟ್ ಅಲ್ಲಿ 0 to π/2 ಇದ್ದು ಇಲ್ಲಿ ಸೈನ್ ಫಂಕ್ಷನ್ ಅಥವಾ ಕಾಸ್ ಫಂಕ್ಷನ್ ಯಾವ್ದಾದ್ರು ಒಂದು ಇದ್ದು ಅದರ ಮೇಲೆ ಒಂದು ನಂಬರ್ ಪವರ್ ಇದ್ದಾಗ ಯಾವ ತರ ಶಾರ್ಟ್ ಟ್ರಿಕ್ ಯೂಸ್ ಮಾಡ್ಕೊಂಡು ಆನ್ಸರ್ ಬರೀಬೇಕು ಅನ್ನೋದನ್ನ ಕಲ್ತಿದೀವಿ. ಸೊ ಇವತ್ತು ಅದೇ ಲಿಮಿಟ್ ನಿಮಗೆ 0 to π/2 ಇದ್ದಾಗ ಸೈನ್ ಮತ್ತೆ ಕಾಸ್ ಫಂಕ್ಷನ್ ಇಂದ ಪ್ರಾಡಕ್ಟ್ ಬಂದಾಗ ಯಾವ ತರ ಇಂಟೆಗ್ರಲ್ ಬರೀಬೇಕು ಅನ್ನೋದನ್ನ ಕಲಿಯೋಣ. ಸೊ ಫಸ್ಟ್ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪವರ್ಸ್ ಏನಿರ್ತವೆ ಅದನ್ನ ಸಮ್ ಮಾಡಿ ಡಿನಾಮಿನೇಟರ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಈ ಸಮ್ ಮಾಡಿ ಬರದಾದ್ಮೇಲೆ ಇದನ್ನ 2 ಇಂದ ಡಿಕ್ರೀಸ್ ಮಾಡ್ತಾ ನೆಕ್ಸ್ಟ್ ನಂಬರ್ಸ್ ಬರೀತಾ ಹೋಗ್ಬೇಕು. ಸೊ 6 ಆದ್ಮೇಲೆ 2 ಡಿಕ್ರೀಸ್ ಮಾಡಿದ್ರೆ 4 ಬರುತ್ತೆ, 4 ನ 2 ಡಿಕ್ರೀಸ್ ಮಾಡಿದ್ರೆ 2 ಬರುತ್ತೆ, 2 ಗೆ 2 ಡಿಕ್ರೀಸ್ ಮಾಡಿದ್ರೆ 0 ಆಗುತ್ತೆ. ಸೊ ನಾವ್ ಇಲ್ಲಿಗೆ ಎಂಡ್ ಮಾಡಬೇಕು. ನೆಕ್ಸ್ಟ್ ನ್ಯೂಮರೇಟರ್ ಅಲ್ಲಿ ಏನ್ ಬರೀಬೇಕು? ನ್ಯೂಮರೇಟರ್ ಅಲ್ಲಿ ಫಸ್ಟ್ ಸೈನ್ ಮೇಲೆ ಏನ್ ಪವರ್ ಇರುತ್ತೆ ಅದನ್ನ ಒಂದು ಕಡಿಮೆ ಮಾಡಿಕೊಂಡು ಫಸ್ಟ್ ಬರೀಬೇಕು. ಇದನ್ನ ನೆಕ್ಸ್ಟ್ -2 ಮಾಡ್ತಾ ನೆಕ್ಸ್ಟ್ ನಂಬರ್ಸ್ ಬರೀತಾ ಹೋಗ್ಬೇಕು. ಸೊ 3 ಗೆ -2 ಮಾಡಿದಾಗ ಇಂಟು 1 ಬರುತ್ತೆ. ಸೊ ನೀವು ಬರೀಬೇಕಾಗಿದ್ದು 1 ಬರೋವರೆಗೂ ಅಥವಾ 2 ಬರೋವರೆಗೂ. ಸಮ್ ಅಲ್ಲಿ ಇವನ್ ಬಂದಾಗ 2 ವರೆಗೂ ಬರೀತಾ ಹೋಗ್ಬೇಕು. ಸಮ್ ಅಲ್ಲಿ ಆಡ್ ಬಂದಾಗ 1 ಬರೋವರೆಗೂ ಬರೀತಾ ಹೋಗ್ಬೇಕು. ನೆಕ್ಸ್ಟ್ ಪವರ್ ಅಲ್ಲಿ ಒಂದು ಕಡಿಮೆ ಮಾಡಿ ಇದಕ್ಕೆ 2 ಮೈನಸ್ ಮಾಡ್ತಾ 1 ಬರೋವರೆಗೂ ಬರೀತಾ ಹೋಗ್ಬೇಕು. ನೆಕ್ಸ್ಟ್ ಅದೇ ಪ್ರಕಾರ ಕಾಸ್ ಪವರ್ ಅಲ್ಲಿ 2 ಇದೆ, ಅದನ್ನ ಒಂದು ಕಡಿಮೆ ಮಾಡಿದಾಗ ಎಷ್ಟು ಬರುತ್ತೆ? 1. ಸೊ ಈ ತರ ಬರೆದ್ಬಿಟ್ಟು ನಿಮ್ ಫೈನಲ್ ಆನ್ಸರ್ ಏನ್ ಬರುತ್ತೆ ಬರೀಬೇಕು. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ 2 ಪವರ್ ಈವನ್ ನಂಬರ್ ಇದ್ದಾಗ ನಿಮ್ಮ ಆನ್ಸರ್ ಗೆ ಇಂಟು π/2 ಮಾಡಬೇಕು. ಬಟ್ ಪವರ್ ಅಲ್ಲಿ ಯಾವ್ದಾದ್ರು ಒಂದು ಆಡ್ ಇತ್ತು ಅಥವಾ 2 ಆಡ್ ಇತ್ತು ಅಂದಾಗ ನೀವು ಇಂಟು π/2 ಮಾಡೋ ಅವಶ್ಯಕತೆ ಇಲ್ಲ. ನಿಮಗೆ ಏನಿಲ್ಲ ಆನ್ಸರ್ ಬರುತ್ತೆ, ದಟ್ ವಿಲ್ ಬಿ ಯುವರ್ ಫೈನಲ್ ಆನ್ಸರ್. ಸೊ ನಮಗೀಗ 2 ಈವನ್ ನಂಬರ್ ಇದಾವೆ, ಹಾಗಾಗಿ ನಾನು ಇಂಟು π/2 ಮಾಡಿದೀನಿ. ಸೊ ಆನ್ಸರ್ ಏನಾಗುತ್ತೆ? 3 1s are 3 2s are ಕ್ಯಾನ್ಸಲ್ ಆಗುತ್ತೆ. 2 2s are 4, 4 4s are 16, 16 2s are 32. ಸೊ ಅವರ್ ಆನ್ಸರ್ ಇಸ್ π/32. ಸೊ ಈಗ ನೀವು ಈ ಕ್ವಶನ್ ಗೆ ನನಗೆ ಆನ್ಸರ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹೋಪ್ ಎಲ್ಲರಿಗೂ ಈ ಕ್ವಶನ್ ಅರ್ಥ ಆಯ್ತು ಅನ್ಕೊಂತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ಕ್ವಶನ್ ಗೆ ಆನ್ಸರ್ ನ. ಸೊ ಇದೇ ತರ ಶಾರ್ಟ್ ಟ್ರಿಕ್ಸ್ ನ ತಿಳ್ಕೋಬೇಕು ಅಂದ್ರೆ ನನ್ನ ಪೇಜ್ ನ ಫಾಲೋ ಮಾಡಿ.